ಇದು ಗಣಪತಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ಇವತ್ತು ನಾನು ಒಬ್ಬಟ್ಟಿನ ಹೂರಣ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಒಬ್ಬಟ್ಟೇನು ಮಾಡ್ಕೊಳ್ತಾ ಇಲ್ಲ. ಅದರಲ್ಲೂ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಕಡಿಮೆ ಮಾಡ್ಕೋತಾ ಇದ್ದೀನಿ. ಸೊ ಆಸ್ ಯೂಶುವಲ್ ಎಲ್ಲರೂ ಹೇಗೆ ಒಬ್ಬಟ್ಟು ಮಾಡ್ತಾರೆ ಅದೇ ರೀತಿ ನಾನು ಫಸ್ಟ್ ಬೇಳೆ ಎಲ್ಲ ಕೂಗಿಸ್ಕೊಂಡೆ ಕುಕ್ಕರಲ್ಲಿ. ಇನ್ನೊಂದ್ ಕಡೆ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೆ. ಅದಕ್ಕೆ ಕಾಯಿನ ಆಡ್ ಮಾಡ್ಕೊಂಡೆ. ಇದಕ್ಕೆ ಒಂದು 3 ಏಲಕ್ಕಿನ ಆಡ್ ಮಾಡ್ಕೊಂಡೆ. ಮತ್ತೆ ಏನ್ ಬೇಳೆ ಕೂಗಕ್ಕೆ ಇಟ್ಟಿದ್ದೆ ಅದನ್ನೆಲ್ಲ ಬಸ್ಕೊಂಡಾದ್ಮೇಲಿಂದ ಒಂದು 2 ಮಿನಿಟ್ಸ್ ಕಾಯಿ ಮತ್ತೆ ಬೆಲ್ಲದ್ರ ಜೊತೆ ಆಡ್ ಮಾಡ್ಕೊಂಡೆ. ಬೇಳೆ 2 ಮಿನಿಟ್ಸ್ ಹಂಗೇನೆ ಬಿಸಿ ಮಾಡ್ಕೋಬೇಕು. ಮತ್ತೆ ಆರಕ್ಕೆ ಅಂತ ಹೇಳಿ ಇಟ್ಬಿಟ್ಟಿದ್ದೆ. ಆರಿದ್ಮೇಲೆ ಈ ತರ ರುಬ್ಕೊಂಡೆ. ಸೊ ಇಷ್ಟೇನೆ ನಾನು ಒಬ್ಬಟ್ಟು ಮಾಡ್ಕೊಂಡಿದ್ದೆ. ಅದಕ್ಕೆ ತುಪ್ಪ ಹಾಕೊಂಡು ಸ್ವಲ್ಪ ತಿಂದ್ವಿ ಅಷ್ಟೇನೆ. ಮತ್ತೆ ಇವತ್ತು ಕಡಲೆಕಾಳು ಬುಗ್ರಿನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಗಣಪತಿಗೆ ತುಂಬಾನೇ ಇಷ್ಟ ಅಂತ ಹೇಳಿ ಒಬ್ಬಟ್ಟಿನ ಹೂರ್ಣ ಕಡಲೆಕಾಳೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಯ್ತು. ಒಬ್ಬಟ್ಟಿನ ಸಾರು ಮತ್ತೆ ಅನ್ನಕ್ಕೂ ಇಟ್ಕೊಂಡೆ. ಸೊ ಅಡ್ಗೆ ಎಲ್ಲ ಮುಗೀತು. ಇಲ್ಲಿ ಗಣಪತಿ ಹಬ್ಬದ ದಿನನೇ ಬೆಳಿಗ್ಗೆ ಕೂರಿಸಿ ಸಂಜೆ ಹಂಗೆ ವಿಸರ್ಜನೆ ಮಾಡ್ತಾ ಇದ್ರು. ದೇವ್ರ ಮೆರವಣಿಗೆ ಎಲ್ಲ ಮಾಡಿಸ್ತಾ ಇದ್ರು. ಸೊ ಈ ಸರಿ ಏನಂತಂದ್ರೆ ಡಿಜೆ ಎಲ್ಲ ಹಾಕ್ಬಾರ್ದು, ಮ್ಯೂಸಿಕ್ ಎಲ್ಲ ಹಾಕ್ಬಾರ್ದು ಅಂತ ಎಲ್ಲ ರೂಲ್ಸ್ ಆಗಿದೆ ಅಲ್ವಾ. ಸೊ ಇದನ್ನ ಕೇಳಿ ನನಗೆ ಎಷ್ಟು ಬೇಜಾರಾಗ್ತಿದೆ, ಪಾಪ ಬಾಯ್ಸ್ಗೆ ಎಷ್ಟು ಬೇಜಾರಾಗಿರ್ಬಾರ್ದು. ಯಾಕೆಂತಂದ್ರೆ ಅವ್ರಿಗೆ ಅದೇ ಒಂದು ದೊಡ್ಡ ಸೆಲೆಬ್ರೇಷನ್ ತರ. ಈಗ ವಿಸರ್ಜನೆ ಮಾಡೋದೇನೆ ಒಂಥರ ಡಿಜೆ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆ ರೀತಿ ಚೆನ್ನಾಗಿರ್ತಿತ್ತು. ಸೊ ಈ ರೀತಿ ಒಂದು ಮಾಡಬಾರ್ದಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಅಲ್ಲೆಲ್ಲ ನೋಡ್ಕೊಂಡು ನಾವು ಟೆಂಪಲ್ಗೆ ಬಂದ್ವಿ. ನಾವು ಟೆಂಪಲ್ಗೆ ಬಂದಾಗ 8:45 ಹಂಗಾಗಿತ್ತು. ಸೊ 8:45ಗೆ ಎಲ್ಲ ಫುಲ್ ಖಾಲಿ ಇತ್ತು ದೇವಸ್ಥಾನ. ಸೊ ಚೆನ್ನಾಗಿ ದರ್ಶನ ಆಯ್ತು. ಅಲ್ಲೂ ಕೂಡ ಗೌರಿ ಗಣೇಶ ಎರಡನ್ನೂ ಕೂರಿಸಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಸೊ ಇಲ್ಲಿನೂ ಕೂಡ ವಿಸರ್ಜನೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಾ ಇದ್ರು ಗಣಪತಿ. ಸೊ ನಾವು ತುಂಬಾ ಹೊತ್ತೆ ಕೂತಿದ್ವಿ. ನನ್ನ ಮಗಳು ಆಟ ಆಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ಸೊ ನಿಯರ್ಲಿ 1 ಅವರೇನೆ ಕುತ್ಕೊಂಡಿದ್ವಿ. ಪ್ರಶಾಂತವಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತೆ ನಾವು ಒಂದಿಷ್ಟು ಫೋಟೋಸ್ ಎಲ್ಲ ತಕೊಂಡು ಮನೆಗೆ ಹೊರಟ್ವಿ.